Hi, hello everyone. Welcome back to one more. I back with that one more important topic that is called that adjective. I once again welcome to that English learner of my classes from my YouTube classes. Okay, I took that one more important topic today's that is called that adjective. ಇವತ್ತು ಈ ಕ್ಲಾಸಲ್ಲಿ ಅಡ್ಜೆಕ್ಟಿವ್ ಬಗ್ಗೆ ನಾವು ನೋಡ್ತಾ ಹೋಗೋಣ. ಬಿಫೋರ್ ದ್ಯಾಟ್ ಒಂದು ಸ್ವಲ್ಪ ನಾವು ಮೋಟಿವೇಶನ್ನು ಇನ್ಸ್ಪಿರೇಷನ್ನು ದೇರ್ ಈಸ್ ಒನ್ ಥಾಟ್ ಫ್ರಮ್ ಮೈ ಸೈಡ್ ದಟ್ ಈಸ್ ಕಾಲ್ಡ್ ದಟ್ ಅವರ್ ಲೈಫ್ ಈಸ್ ಲೈಕ್ ಅ ತ್ರಿಬಲ್ ಎಕ್ಸ್. ದೆನ್ the life is like a triple x. It means the first x, second x, third x. The first x is experience, and second x is experiment, and third x is expectation. Okay, then in our life, then we are spending a life of that daily life of ours. It's called that triple x. Then for example, yesterday is experience. ನಿನ್ನೆ ಏನು ಅನುಭವಿಸುವಲ್ಲ ಅದೇನಪ್ಪ ಅಂದ್ರೆ ನಮ್ಗೆ ಅನುಭವ. ದೆನ್ ಟುಡೇ ಈಸ್ ಎಕ್ಸ್ಪೀರಿಮೆಂಟ್. ನಿನ್ನೆ ಏನು ತಗೊಂಡಿವಲ್ಲ ಆ ಒಂದು ಎಕ್ಸ್ಪೀರಿಯನ್ಸನ್ನು, ಆ ಒಂದು ಅನುಭವವನ್ನು ನಾವೇನು ಮಾಡಬೇಕು? ಎಕ್ಸ್ಪೀರಿಮೆಂಟ್. ವಿ ಹ್ಯಾವ್ ಟು ಇನ್ಸ್ಟಾಲ್ ಇನ್ ಅವರ್ ಡೈಲಿ ಲೈಫ್, ಟುಡೇಸ್ ಲೈಫ್. ದೆನ್ ವಿ ಆರ್ ವೇಟಿಂಗ್ ಫಾರ್ ದ್ಯಾಟ್ ಟುಮಾರೋಸ್ ಎಕ್ಸ್ಪೆಕ್ಟೇಷನ್. ಎವ್ರಿ ಒನ್ ಹ್ಯಾವ್ ದ್ಯಾಟ್ ಎಕ್ಸ್ಪೆಕ್ಟೇಷನ್. ಪ್ರತಿಯೊಬ್ಬರಿಗೂ ಕೂಡ ಅವ್ರದ್ದೇ ಆಗಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಆ ಎಕ್ಸ್ಪೆಕ್ಟೇಷನ್ನ ಫುಲ್ಫಿಲ್ ಮಾಡಲಿಕ್ಕೆ ವಿ ಆರ್ ವರ್ಕಿಂಗ್ ಆನ್ ದ್ಯಾಟ್, ವಿ ಆರ್ ಡೂಯಿಂಗ್ ಆನ್ ದ್ಯಾಟ್ ಇನ್ ಅವರ್ ಡೈಲಿ ಆಕ್ಟಿವಿಟೀಸ್. ಓಕೆ, ಸೊ ಯೂಸ್ ಯುವರ್ ಎಕ್ಸ್ಪೀರಿಯನ್ಸ್ ಇನ್ ಯುವರ್ ಎಕ್ಸ್ಪೆರಿಮೆಂಟ್ ಟು ಅಚೀವ್ ಯುವರ್ ಎಕ್ಸ್ಪೆಕ್ಟೇಷನ್. ಆ ಒಂದು ಅನುಭವವನ್ನು ನಿಮ್ಮ ಒಂದು ಅಚೀವ್ ಮಾಡ್ತಕ್ಕಂಥ ಒಂದು ಎಕ್ಸ್ಪೀರಿಮೆಂಟಲ್ಲಿ ಯೂಸ್ ಮಾಡಿಕೊಂಡು ವಿ ಆರ್ ಏಬಲ್ ಟು ಡೂ ದ್ಯಾಟ್ ಇನ್ ದ ಟುಮಾರೋ. ವಿ ಕ್ಯಾನ್ ಕಂಪ್ಲೀಟ್ ದ್ಯಾಟ್, ವಿ ಕ್ಯಾನ್ fulfill that our expectation. This is called that life. Once again, life is a triple x. Yesterday is a experience, today is a experiment, and tomorrow is a expectation. Okay, ನಿಮ್ಮ ಒಂದು ಕಂಟಿನ್ಯೂಸ್ ಎಫರ್ಟ್ನಿಂದ ಆ ಎಕ್ಸ್ಪೆಕ್ಟೇಷನನ್ನು ಫುಲ್ಫಿಲ್ ಮಾಡ್ರಿ ಅಂತ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ರೆಸ್ ವಿತ್ ಮೈ ಇಂಗ್ಲಿಷ್ ಲರ್ನರ್ಸ್. ಐ ಆಮ್ ಯುವರ್ ಇಂಗ್ಲಿಷ್ trainer. Then let's come to that our topic, adjective. Okay, then here the today's class is related to that adjective. ಹಾಗಾದರೆ ಅಡ್ಜೆಕ್ಟಿವ್ ಅಂದರೆ ಏನು? ಅಡ್ಜೆಕ್ಟಿವ್ ಎಲ್ಲಿಂದ ಬಂತು? ಯಾಕೆ ನಾವು ಅದಕ್ಕೆ ಅಡ್ಜೆಕ್ಟಿವ್ ಅನ್ಬೇಕು? ನಾವು ವಿ ನೋ ಅಬೌಟ್ ದ್ಯಾಟ್ ಓನ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಎಸ್ ವಿ ಓ ಪ್ಯಾಟರ್ನ್ ಓನ್ಲಿ ವಿ ನೋ. ದೆನ್ ವೇರ್ ಈಸ್ ದ ಆಬ್ಜೆಕ್ಟ್? ಎಲ್ಲಿಂದ ಬಂತು ಈ ದಟ್ ಇಸ್ ದ ಕಾಲ್ ದಟ್ ಅಡ್ಜೆಕ್ಟಿವ್. ಎಲ್ಲಿಂದ ಬಂತಂತ ಲೆಟ್ಸ್ ವಿ ಹ್ಯಾವ್ ಟು ಲರ್ನ್ ಇನ್ ದ ಈಸಿ ವೇ. ಈಸಿಯಾಗಿ ಯಾವ ರೀತಿ ಒಂದು ಅಡ್ಜೆಕ್ಟಿವನ್ನು ಕಂಡು ಹಿಡಿಬೇಕು, ಯಾವ ರೀತಿ ವಿ ಕ್ಯಾನ್ ಯೂಸ್ ಇನ್ ಅವರ್ ಸೆಂಟೆನ್ಸ್, ದಟ್ ವಿ ಕ್ಯಾನ್ ಲರ್ನ್ ಇನ್ ದಿಸ್ ಕ್ಲಾಸ್. ಓಕೆ, ದೆನ್ ಫಸ್ಟ್ ಥಿಂಗ್ ವಿ ಮಸ್ಟ್ ನೋ ದಟ್ ಅಡ್ಜೆಕ್ಟಿವ್, the word which describes a noun and pronoun is called adjective. an adjective ಅಂತ ಹೇಳ್ತೀವಿ ನಾವು. ಹಾಗಾದರೆ ನಮಗೆ ಬಹ್ಯಾಟ್ ಮಾಡೋದು ಇಟ್ಸ್ ನಾಟ್ ಗುಡ್ ಫಾರ್ ದಟ್. ದೆನ್ ಬಹ್ಯಾಟ್ ಮಾಡೋವಂಥ ಮೆಮೊರೈಸೇಷನ್ ಮಾಡೋವಂಥವಲ್ಲ, ಆ ರೀತಿ ವಿ ಆರ್ ನೆವರ್ ಏಬಲ್ ಟು ಲರ್ನ್ ಲೈಕ್ ದಟ್. ವಿ ಕ್ಯಾನ್ ಲರ್ನ್ ವಿತ್ ದ ಅಂಡರ್ಸ್ಟ್ಯಾಂಡಿಂಗ್ ವೇ. ಫಾರ್ ಎಕ್ಸಾಂಪಲ್, ಜಸ್ಟ್ ಐ ಟೋಲ್ಡ್ ದಟ್ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್, ಎಸ್ ವಿ ಓ ಪ್ಯಾಟರ್ನ್ ಅಂತೇಳಿ. ಫಾರ್ ಎಕ್ಸಾಂಪಲ್, ಸಬ್ಜೆಕ್ಟ್ ಐ ಟೀಚ್ YouTube class. This is called the subject verb object. ಓಕೆ, ಅವ್ರ ಕಾಂಪ್ಲಿಮೆಂಟ್ ಅಂತ ಕರಿತೀವಿ. ಹಾಗಾದರೆ ನಾನು ಅಂತ ಓದ್ತೀನಿ, ಐ ಆಮ್ ಟೀಚರ್. ಓಕೆ, ದೆನ್ ಹಿಯರ್ ಇಸ್ ಒನ್ ಸೆಂಟೆನ್ಸ್ ಐ ಟುಕ್ ದಟ್ ಐ ಆಮ್ ಟೀಚರ್. ಐ ಈಸ್ ಅ ಸಬ್ಜೆಕ್ಟ್, ಆಮ್ ಈಸ್ ಎ ವರ್ಬ್, ಟೀಚರ್ ಈಸ್ ಅ ಆಬ್ಜೆಕ್ಟ್. ಓಕೆ, ಇನ್ ದಿಸ್ ಸೆಂಟೆನ್ಸ್ ದೆನ್ ಹೌ ಇಸ್ ದೇರ್ ಇನ್ ದ ಅಡ್ಜೆಕ್ಟಿವ್? ಈ ಸೆಂಟೆನ್ಸಲ್ಲಿ ಅಡ್ಜೆಕ್ಟಿವ್ ಇದೆಯಾ ಅಥವಾ ಇಲ್ಲ? ಯಾವ ರೀತಿ ಅಡ್ಜೆಕ್ಟಿವನ್ನು ನಾವು ತಿಳ್ಕೊಳ್ಬೇಕು, ಕಂಡುಹಿಡಿಬೇಕು ಅನ್ನೋದನ್ನು ಹೇಗೆ? ಈಗ ಅಡ್ಜೆಕ್ಟಿವ್ ಹಾಗಿದ್ದೀನಿ, ಐ ಆಮ್ ಎ ಟೀಚರ್. ಒನ್ಸ್ ಅಗೇನ್ ವಿ ಹ್ಯಾವ್ ಟು ಸೇ ದಟ್ ಐ ಆಮ್ excellent teacher. Then when we are going to express that excellent, the word which expressing about the noun, ನನ್ನ ಬಗ್ಗೆ ಹೇಳೋದು. ಫಾರ್ ಎಕ್ಸಾಂಪಲ್, ಐ ಹ್ಯಾವ್ ಸೀನ್ ಅ ಬ್ಯೂಟಿಫುಲ್ ಗರ್ಲ್. ಒಂದು ಹುಡುಗಿಯನ್ನು ನೋಡಿದೆ, ಐ ಸಾ ಅ ಗರ್ಲ್. ಒಂದು ಹುಡುಗಿಯನ್ನು ನೋಡಿದೆ,
ಎಂಥ ಹುಡುಗಿ ಇದ್ದಳು, ಐ ಸಾ ಅ ಬ್ಯೂಟಿಫುಲ್ ಗರ್ಲ್. ಆ ಒಂದು ಹುಡುಗಿಯ ಬಗ್ಗೆ, ಆ ಗರ್ಲ್ ಬಗ್ಗೆ ಯಾವಾಗ ನಾವು ಎಕ್ಸ್ಪ್ಲೈನನ್ನು ಕೊಡ್ತಾ ಹೋಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಟ್ ಆ್ಯನ್ ಅಡ್ಜೆಕ್ಟಿವ್. ಅದಕ್ಕೇನಂತ ಕರಿತೀವಿ, ನಾಮ ವಿಶೇಷಣ ಅಂತ ನಾವು ಕನ್ನಡದಲ್ಲಿ ಕರಿತೀವಿ. ದಟ್ ಈಸ್ ದ ಟಾಪಿಕ್ ವಿಲ್ ಕಮ್ ದಟ್ ಇನ್ ದ adjective. It will one of the most important topic in the parts of speech. Okay, ಆ ನೌನ್ ಅನ್ನ, ಪ್ರೊನೌನ್ ಬಗ್ಗೆ ಎಕ್ಸ್ಪ್ಲೇನ್ ಅನ್ನ, ಮಾಡಿಫೈಸ್ ಅನ್ನ, ಡಿಸ್ಕ್ರಿಪ್ಷನ್ ಅನ್ನ ಕೊಡೋದೇ ಇಲ್ಲಿ ಅಡ್ಜೆಕ್ಟಿವ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಬೈ ವಾಚಿಂಗ್ ಮೈ ಯೂಟ್ಯೂಬ್ ಕ್ಲಾಸ್, then many topics are there. I already uploaded that noun, pronoun, verb, adverb. Then you are commenting in my comment box, sir, there is no adjectives to express about you. Those comments are called that ನನ್ನನ್ನು ಹೊಗಳಲಿಕ್ಕೆ, how is my class ಅದನ್ನ ಹೇಳ್ತಿರಲ್ಲ, those are used in that adjective. ಅವಕ್ಕೆಲ್ಲ ನಾವು ಏನಂತ ಕರಿತೀವಿ, ಒಬ್ಬರನ್ನ ಹೊಗಳೋದಕ್ಕೆ, ಒಬ್ಬರನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕೆ, ಅವ್ರ ಬಗ್ಗೆ ಹೇಳಲಿಕ್ಕೆ ಹೇಗಿದ್ದಾರೆ ಅನ್ನೋದಕ್ಕೆ ನಾವೇನಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಇಟ್ಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ವೇ ಅಬೌಟ್ ಆನ್ ಅಡ್ಜೆಕ್ಟಿವ್. Okay, then in the definition way we can see that in the definition ಅಲ್ಲಿ ನಾವು ನೋಡಬೇಕಾದ್ರೆ the word which describes a noun, for example, I took here Aishwarya. Aishwarya is a girl. Just we can see here Aishwarya is a subject and is a verb, girl is a object. Then in the parts of which Aishwarya is noun, in the is verb, girl is also noun. It's a common noun, it's a proper noun. Then when we are going to see about that, girl is a common noun. We don't know that girl. ಆ ಹುಡುಗಿ ಯಾರಂತ ಗೊತ್ತಿಲ್ಲ, ಅದಕ್ಕೋಸ್ಕರ ಅದಕ್ಕೇನಂತ ಕರಿತೀವಿ, ಕಾಮನ್ ನೌನ್ ಅಂತ ಕರಿತೀವಿ. ದೆನ್ ವಿ ಕ್ಯಾನ್ ಸೇ ದಟ್ ಐಶ್ವರ್ಯ ಇಸ್ ಅ ಪ್ರಾಪರ್ ನೌನ್. ಪರ್ಟಿಕ್ಯುಲರ್ ಆಗಿ ಐಶ್ವರ್ಯ ಅಂತಾನೆ ಕರಿತೀವಿ. ದಟ್ಸ್ ವೈ ಇಟ್ಸ್ ಅ ಪ್ರಾಪರ್ ನೌನ್. ದೆನ್ ಹಿಯರ್ ವಾಟ್ ಈಸ್ ಅವರ್ ಡೆಫಿನಿಷನ್? ನಾವು ಏನು ಅರ್ಥ ಮಾಡ್ಕೊಂಡಿದ್ದೀವಿ ಈ ಅಡ್ಜೆಕ್ಟಿವ್ಸ್ ಬಗ್ಗೆ? ಈ ಅಡ್ಜೆಕ್ಟಿವ್ ಏನು ಮಾಡುತ್ತೆ? ಇಟ್ ಎಕ್ಸ್ಪ್ರೆಸಸ್, ಇಟ್ ಎಕ್ಸ್ಪ್ಲೈನ್ಸ್, ಇಟ್ ಡಿಸ್ಕ್ರೈಬ್ಸ್ ಅಬೌಟ್ ದ ನೌನ್ ಆರ್ ಪ್ರನೌನ್. ಹಾಗಾದರೆ ಐಶ್ವರ್ಯ ಇಸ್ ಅ ಗರ್ಲ್, ಐಶ್ವರ್ಯ ಒಬ್ಬಾಕೆ ಹುಡುಗಿ ಅಂತ ಕರಿತೀವಿ. ಎಂಥ ಹುಡುಗಿ ಅಂತ ಏನು ಹೇಳಲಿಕ್ಕೆ ಹೋಗ್ತೀವಲ್ಲ, how is she, that is called that adjective. Let's one more example I took here. You can see that Aishwarya is a talented girl. The word ಎಂಥ ಹುಡುಗಿ ಇದ್ದಾಳಪ್ಪ ಅಂದ್ರೆ ಐಶ್ವರ್ಯ, ಆಕೆ she has that more talent. This word expresses, explains, ಆಕೆಯನ್ನು ಹೊಗಳುತ್ತೆಲ್ಲ, ಆ ವರ್ಡ್ಗೆ, ಆ ಶಬ್ದಕ್ಕೆ ನಾವೇನಂತ ಕರಿತೀವಿ, ನಾಮ ವಿಶೇಷಣ ಅಂತ ಕರಿತೀವಿ, ಅಡ್ಜೆಕ್ಟಿವ್ ಅಂತ ಕರಿತೀವಿ. ಓಕೆ, ಆಫ್ಟರ್ this class is very very important to that who are attending that, not only in our daily life. ನಮ್ಮ ಪ್ರತಿನಿತ್ಯದ ಸ್ಪೋಕನ್ ಇಂಗ್ಲಿಷ್ ಮಾಡಲಿಕ್ಕೆ ಅಷ್ಟೇ ಉಪಯೋಗ ಆಗಲ್ಲ. then the more questions asked in this topic only in the SLC, in a PUC, in FDA, in a PDO, in a KS, in a IS, and any competitive examination, there is a one question from this, that is called the topic adjective. ಆ ಅಡ್ಜೆಕ್ಟಿವ್ ಬಗ್ಗೆ ಕ್ಲಿಯರ್ ಆಯಿತು, ಯಾವ ರೀತಿಯ ಒಂದು ಅಡ್ಜೆಕ್ಟಿವ್ ಅನ್ನು ನಾವು ಯೂಸ್ ಮಾಡ್ತೀವಿ. ದೆನ್ ಒನ್ ಮೋರ್ ಇಸ್ ದೇರ್, what we call that the forms of adjectives. The one more important topic is related to that SL students. There is a 2 marks question that is called the degrees of comparison. There is a 1 degrees positive degree. We can say that good, better, then next best, like this. Okay, good, better, best. Then we can use that in the superlative degree, that is called that the best. This is the degrees of comparison when we are going to compare that to between 2 persons or 2 things or more than 2 persons. We are using that superlative degree. Comparing to that 2 persons or 2 places, we can using that comparative degree. Then when we are making to that positiveness, we can use that positive degree. This is also called that, related to that one more important topic on the adjective. Okay, adjective ಅಂದ್ರೆ ಏನು, ಯಾವ ರೀತಿ ನಾವು ಯೂಸ್ ಮಾಡ್ತೀವಿ, ಓಕೆ, ಅದನ್ನ ನಾವು ತಿಳ್ಕೊಂಡಿವಿ. ಲೆಟ್ಸ್
come to that, what are the types of adjective? Then next, ಇದನ್ನ ತಿಳ್ಕೊಂಡಾದ್ಮೇಲೆ ಹಾಗಾದರೆ ಈ ಅಡ್ಜೆಕ್ಟಿವ್ಸ್, ಈ ನಾಮ ವಿಶೇಷಣದಾಗ ವಿಧಗಳು ಯಾವ ಅನ್ನೋದನ್ನು ಈ ಒಂದು ಈಸಿ ವೇಯಲ್ಲಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಹೋಗೋಣ. ಐ ಹೋಪ್ ಯು ಗಾಟ್ ದ ಐಡಿಯಾ ಅಬೌಟ್ ದಟ್ ದ ವರ್ಡ್ ಅಡ್ಜೆಕ್ಟಿವ್, ಯಾವ ರೀತಿ ಅಡ್ಜೆಕ್ಟಿವ್ ಕೆಲಸ ಮಾಡುತ್ತೆ, ವಾಟ್ ಈಸ್ ದ ಆಕ್ಷನ್ ಅಬೌಟ್ ದ ಅಡ್ಜೆಕ್ಟಿವ್ ಇನ್ ಅವರ್ ಸೆಂಟೆನ್ಸ್. ಅವಳು ಹೇಗಿದ್ದಾಳೆ, ಅವನು ಹೇಗಿದ್ದಾನೆ, ಅದು ಹೇಗಿದೆ, ಅವರು ಹೇಗಿದ್ದಾರೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಕ್ಕೆ ನಾವು ಅಡ್ಜೆಕ್ಟಿವನ್ನು ಯೂಸ್ ಮಾಡ್ತೀವಿ. Let's come to that one more important type point, that is called the types of adjective. Then first one is that's adjective of quality. It tells about that quality, about that noun or pronoun. It is telling about that quality, about that noun, what the noun we use in our sentence. ಆ ಒಂದು ನಾಮಪದದ ಹೇಗಿದೆ ಕ್ವಾಲಿಟಿಯನ್ನು ಎಕ್ಸ್ಪ್ರೆಸ್ ಮಾಡೋದು ಏನಪ್ಪ ಅಂದ್ರೆ ಫಸ್ಟ್ ಟೈಪ್ ಇಸ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಮೈ ಡಿಯರ್ ಲರ್ನರ್ಸ್, ಇಂಗ್ಲಿಷ್ ಲರ್ನರ್ಸ್, ಓಕೆ. ದೆನ್ ದ ಡೆಫಿನಿಷನ್ ವಿ ಹ್ಯಾವ್ ಟು ಸಿ ದಟ್ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂದ್ರೆ ದೀಸ್ ಅಡ್ಜೆಕ್ಟಿವ್ ಶೋಸ್ ದ ಕ್ವಾಲಿಟಿ ಆಫ್ ಅ ನೌನ್ ಆರ್ ಪ್ರನೌನ್. ಈ ಅಡ್ಜೆಕ್ಟಿವ್ಗಳು, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಏನು ತೋರಿಸ್ತವೆ, ಆ ಒಂದು ನೌನಿನ ಕ್ವಾಲಿಟಿಯನ್ನು ತೋರಿಸ್ತಾವಲ್ಲ, ಅದಕ್ಕೆ ನಾವೇನಂತ ಕರಿತೀವಿ, ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ದೆನ್ ಈ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿಯನ್ನು ನಮ್ಮ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ ಯಾವ ರೀತಿ ಐಡೆಂಟಿಫೈ ಮಾಡೋದು, ಯಾವ ರೀತಿ ಕಂಡುಹಿಡಿಯೋದು, ಲೆಟ್ಸ್ ಹ್ಯಾವ್ ಟು ಸಿ ದ್ಯಾಟ್. ಜಸ್ಟ್ my dear learners, you can ask the question, what type of girl she is, what type of thing it is, what type of boy it is, ಎಂಥ ಹುಡುಗ, ಎಂಥ ಹುಡುಗಿ, ಎಂಥ ವಸ್ತು ಇದೆ ಅನ್ನೋದನ್ನು ಹೇಳ್ತದಲ್ಲ, ಅದೇ ಏನಪ್ಪ ಅಂದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ. ಓಕೆ, ದೆನ್ ಲೆಟ್ಸ್ ವಿ ಹ್ಯಾವ್ ಟು ಸಿ ದಟ್ ಒನ್ ಮೋರ್ ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಇದೆ ಆ ಒಂದು ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ ಮೇಲೆ. ದೆನ್ ಮಂಜು ವಾಸ್ an honest person. ಮಂಜು ವಾಸ್ ಎ ಪರ್ಸನ್. ಮಂಜು ಒಬ್ಬ ವ್ಯಕ್ತಿ. ಇಷ್ಟೇ ನಾವು ಸೆಂಟೆನ್ಸಲ್ಲಿ ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟಲ್ಲಿ ಅಥವಾ ಕಾಂಪ್ಲಿಮೆಂಟಲ್ಲಿ ಯೂಸ್ ಮಾಡ್ತೀವಿ. ಎಂಥ ವ್ಯಕ್ತಿ ಇದ್ದಾನನ್ನು ಹೇಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಟ್ ಅಡ್ಜೆಕ್ಟಿವ್ಸ್ ಆಫ್ ಕ್ವಾಲಿಟಿ. ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ who are preparing to that examination candidates, I hope you got the idea about that adjective of quality. Okay, Manju was an honest. The word honest, it tells about that quality of noun. In the parts of speech, Manju ಅನ್ನೋದೇನು, ಇಟ್ಸ್ ಅ ನೌನ್. ಮಂಜು ಹೇಗಿದ್ದಾನೆ, ಎಂಥ ಕ್ವಾಲಿಟಿ ಪರ್ಸನ್ ಇದ್ದಾನೆ ಅನ್ನೋದನ್ನು ಎಕ್ಸ್ಪ್ರೆಸ್ ಮಾಡೋದೇ adjective of quality, my dear English learners. Okay, after knowing this, let's come to that. The second type is called that adjectives of quantity. Okay, then adjectives of quality ನಮ್ಗೆ ಗೊತ್ತಾಯಿತು, ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಡಿ. ಹಾಗಾದರೆ adjectives of quantity ಅಂದರೆ ಏನು? Then quality, quantity. When we went to the shop, in the shopping, we are asking about that how many, how much. That will tell that adjective of quantity. ನಾವು ಹೇಳ್ತೀವಿ, ಅಂಗಡಿಯವನಿಗೆ ಹೇಳ್ತೀವಿ, ನೀವು ಒಂದೇ ಕೊಡ್ರಿ ಕರೆ ಕ್ವಾಲಿಟಿ ಇದ್ದದ್ದು ಕೊಡ್ರಿ, 100 ರೂಪಾಯಿಗೆ ಒಂದೇ ಬರ್ಲಿಕ್ಕರೆ ಕ್ವಾಲಿಟಿ ಇದ್ದದ್ದು ಕೊಡ್ರಿ. ಇನ್ನೊಂದು ಏನಂತೀವಿ, 100 ರೂಪಾಯಿ 10 ಬರೋದು ಕೊಡ್ರಿ. ಇಟ್ ಟೆಲ್ಸ್ ಅಬೌಟ್ ದಟ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಏನು, 100 ರೂಪಾಯಿಗೆ 10 ಪೀಸ್ ಬರಬೇಕು, 10 ಪೀಸ್ಗಳು ಬರಬೇಕು. ಅದಕ್ಕೆ ಏನಂತ ಕರಿತೀವಿ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಅಂತೀವಿ. ಒಂದೇ ಕೊಡ್ರಿ ಕ್ವಾಲಿಟಿ ಇದ್ದದ್ದು ಕೊಡ್ರಿ ಅಂತಪ್ಪ ಅಂತಂದ್ರೆ ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ ಅಂತ ಕರಿತೀವಿ. ಓಕೆ, ಲೆಟ್ಸ್ ದ ಮೋರ್ ಥಿಂಗ್ಸ್, ದ ಮೋರ್ ಲರ್ನಿಂಗ್ ವೇ ವಿ ಕ್ಯಾನ್ ಫೈಂಡ್ ಔಟ್ ಹಿಯರ್. ದೆನ್ these adjectives of quality, these adjectives show quantity of a noun or pronoun. ಇವೇನು ತೋರಿಸ್ತವೆ, ಎಷ್ಟಿದಾವೆ. By asking a question, the which question we will ask here, that we have to see that how many or how much. How many, how much, these are the double edged questions.
ಹೌ ಮೆನಿಯನ್ನು ಎಲ್ಲಿ ಯೂಸ್ ಮಾಡಬೇಕು, ಹೌ ಮಚ್ ಅನ್ನು ಎಲ್ಲಿ ಯೂಸ್ ಮಾಡಬೇಕು. Do you have that any idea? How many we can use that countable nouns. ಕೌಂಟ್ ಮಾಡಲಿಕ್ಕೆ ಬರ್ತಾ ಇದ್ರೆ ಆವಾಗ ನಾವು ಹೌ ಮೆನಿಯನ್ನು ಯೂಸ್ ಮಾಡ್ತೀವಿ. ಹೌ ಮಚ್ ಅನ್ನು ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಅನ್ಕೌಂಟೇಬಲ್. We are not able to count. For example, stars are the uncountable. Then my fence, I have 2 fence. This is the countable. Countable ಇದ್ರೆ ಹೌ ಮಚ್ ಅಂತ, ಹೌ ಮೆನಿ ಅಂತ ಯೂಸ್ ಮಾಡ್ರಿ. ಅನ್ಕೌಂಟೇಬಲ್ ಇದ್ರೆ ಹೌ ಮೆನಿ ಅಂತ ಯೂಸ್ ಮಾಡ್ರಿ. ಓಕೆ ಮೈ ಡಿಯರ್ ಇಂಗ್ಲಿಷ್ ಲರ್ನರ್ಸ್, ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಡ್ಜೆಕ್ಟಿವ್. ಯು ಗಾಟ್ ದ ಐಡಿಯಾ ಅಬೌಟ್ ದಟ್. ಅಡ್ಜೆಕ್ಟಿವ್ ಆಫ್ ಕ್ವಾಲಿಟಿ, ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ. ಓಕೆ, ಲೆಟ್ಸ್ ಕಮ್ ಟು ದಟ್. ಈ ಒಂದು ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿಯನ್ನು ಕಂಡುಹಿಡಿಯಬೇಕಾದ್ರೆ ಹೌ ಮೆನಿ ಆರ್ ಹೌ ಮಚ್ ಅಂತ ಕ್ವಶನ್ ಮಾಡಿದಾಗ ಏನು ಆನ್ಸರ್ ಬರುತ್ತಲ್ಲ, ಏನು ನಾವು ರಿವರ್ಸ್ ತಗೊಳ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಟ್ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ, ಮೈ ಡಿಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಮೈ ಡಿಯರ್ ಫ್ರೆಂಡ್ಸ್. ಓಕೆ, ಲೆಟ್ಸ್ ಯು ಹ್ಯಾವ್ ಟು ಸಿ ದಟ್ ಒನ್ ಮೋರ್ ಎಕ್ಸಾಂಪಲ್. I have 3 books. I took here, dear students, I have 3. How many? How many books do you have? ಯಾವಾಗ ಕ್ವಶನ್ ಮಾಡ್ತಿರಲ್ಲ ಹೌ ಮೆನಿ, ದೆನ್ ಆನ್ಸರ್ ಇಸ್ ಐ ಹ್ಯಾವ್ 3 books. ದಿಸ್ ಈಸ್ ದ ಅಡ್ಜೆಕ್ಟಿವ್ ಆಫ್ ಕ್ವಾಂಟಿಟಿ ಮೈ ಡಿಯರ್ ಸ್ಟೂಡೆಂಟ್ಸ್. ಈ ಹೌ ಮಚ್, ಹೌ ಮೆನಿ ಕೂಡ ನಾವು ಇಲ್ಲೊಂದು ಸ್ವಲ್ಪ ನೋಡ್ಕೊಂಡಿವಿ. ಹೌ ಮೆನಿಯನ್ನು ಯಾವಾಗ ಯೂಸ್ ಮಾಡಬೇಕು? ಫೆನ್. ವೆನ್ ವಿ ಆರ್ ಗೋಯಿಂಗ್ ಟು ಸ್ಪೀಕ್ ಟು ದಟ್ ಇಂಪ್ರೂವ್ ಅವರ್ ಸ್ಪೋಕನ್ ಇಂಗ್ಲಿಷ್, ಇಟ್ಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಟು ಅಸ್. ಹೌ ಮೆನಿ ಆ್ಯಂಡ್ ಹೌ ಮಚ್. Okay, let's come to that. The third type is called that demonstrative adjectives. ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳು ಯಾವ್ಯಾವು, ಹೇಗೆ ಯೂಸ್ ಮಾಡ್ತೀವಿ ನಮ್ಮ ಸೆಂಟೆನ್ಸಲ್ಲಿ, ಇನ್ ದ ಸ್ಟ್ರಕ್ಚರ್ ಆಫ್ ಅವರ್ ಸೆಂಟೆನ್ಸ್ ವೆನ್ ವಿ ಆರ್ ಫ್ರೇಮಿಂಗ್, ದೆನ್ ವಿ ಕ್ಯಾನ್ ಆಫ್ಟರ್ ನವಿಂಗ್ ದಿಸ್ ವಿ ಆರ್ ಏಬಲ್ ಟು easily catch it in the question paper. We are able to use in our sentences. We have to see that what are the demonstrative adjectives. Okay, let's come to that. Demonstrative adjectives. These demonstrative adjectives are used to indicate particular person or particular thing. ಅವನೇ ಆ ವ್ಯಕ್ತಿ, ಅವನೇ ಅದೇ ಆ ವಸ್ತು ಅಂತ ನಾವು ಪರ್ಟಿಕ್ಯುಲರ್ ಆಗಿ ಪ್ರತ್ಯೇಕವಾಗಿ ಹೇಳಲಿಕ್ಕೆ ಹೋಗ್ತೀವಲ್ಲ, ದಟ್ ಈಸ್ ಕಾಲ್ಡ್ ದಟ್ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ಹಾಗಾದರೆ ಯಾವ್ಯಾವು? ದಿಸ್, ದ್ಯಾಟ್, ದೀಸ್, ದೋಸ್. ದೀಸ್ ಆರ್ ದ 4 adjectives are known as demonstrative adjectives, my dear friends. Okay, these adjectives takes that. What they will takes? They takes that noun. After this adjective, ಇದರ ನಂತರ ಏನು ತಗೊಳ್ತೀವಲ್ಲ ಆ ಒಂದು ಪಾರ್ಟ್ ಏನಿರುತ್ತೆ, ನೌನ್ ಇರುತ್ತೆ. ಯಾವ ರೀತಿ ತಗೊಳ್ಳೋದು? ಲೆಟ್ಸ್ ಕಮ್ ಟು ದಟ್. ದಿಸ್ ಕ್ಲಾಸ್ ಈಸ್ ಇಂಗ್ಲಿಷ್. ಐ ಆಮ್ ಟೀಚಿಂಗ್, ಐ ಆಮ್ ಕಂಟಿನ್ಯೂಯಿಂಗ್ ಮೈ class. This class is related to English. That is the English grammar. Then here we have to see, my dear students, this is a which kind of adjective? This is a demonstrative. Particular ಇದೇ ಕ್ಲಾಸ್ ಬಗ್ಗೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ ಇದೇನಿದೆ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಇದೆ. ಹಾಗಾದರೆ ಈ ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ ಜೊತೆ then what we can take, that is called that class is a noun. Then what I wrote are this, that, this, those. This is my pen, that is your pen, these are my pens, those are your pens. ಈ ರೀತಿ ಈ ಒಂದು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ಗಳನ್ನು ನಮ್ಮ ಸೆಂಟೆನ್ಸಲ್ಲಿ, ಓನ್ ಸೆಂಟೆನ್ಸಲ್ಲಿ ಹೇಗೆ ಯೂಸ್ ಮಾಡಬೇಕು? ಲೆಟ್ಸ್ ವಿ ಹ್ಯಾವ್ ಟು ಸಿ ದಟ್ ದೀಸ್ ಅಡ್ಜೆಕ್ಟಿವ್ಸ್ ಆಲ್ವೇಸ್ ಟೇಕ್ ದ ಆಫ್ಟರ್ ದಿಸ್ ಅಡ್ಜೆಕ್ಟಿವ್, ದಟ್ ಈಸ್ ಕಾಲ್ಡ್ ದ ನೌನ್. ಆವಾಗ ಮಾತ್ರ ನಾವು ಡೆಮಾನ್ಸ್ಟ್ರೇಟಿವ್ ಅಡ್ಜೆಕ್ಟಿವ್ಸ್ ಅಂತ ಕರಿತೀವಿ. ದೆನ್ ದಿಸ್ ಕ್ಲಾಸ್ ಈಸ್ ಇಂಗ್ಲಿಷ್. ಇಟ್ ಇಸ್ ದ ಗುಡ್ ಎಕ್ಸಾಂಪಲ್ ಫಾರ್ ದಟ್ demonstrative adjectives, my dear English learners. Okay, let's last but not least in the types of
adjective. Okay, that is interrogative adjectives. When we are going to ask the questions, in those also I'll call that interrogative adjectives. Okay, let's come to that. What are those interrogative adjectives? Those interrogative adjectives are used to ask questions. ಈ ಇಂಟ್ರೋಗೇಟಿವ್ ಅಬ್ಜೆಕ್ಟಿವ್ಸ್ಗಳನ್ನು ನಾವು ಎಲ್ಲಿ ಯಾವಾಗ ಯೂಸ್ ಮಾಡ್ತೀವಪ್ಪ ಅಂದ್ರೆ ಪ್ರಶ್ನೆಯನ್ನು ಕೇಳುವಾಗ ನಾವೇನು ಯೂಸ್ ಮಾಡ್ತೀವಿ? ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ಸ್ ಅಂತ ಕರಿತೀವಿ. ದೆನ್ ಇನ್ ಕನ್ನಡ ಪ್ರಶ್ನಾರ್ಥಕ ನಾಮ ವಿಶೇಷಣಗಳಂತ ಕರಿತೀವಿ. ಹಾಗಾದರೆ ಅವು ಯಾವುವು? What are the interrogative adjectives? Let's come to know that point. Then first one is what is an interrogative adjective. Then whose is an interrogative adjective. Which is an interrogative adjective. How many it is an interrogative adjective. How much is an interrogative adjective. These are only 5 are called that an interrogative adjectives, my dear English learners. These interrogative adjectives always takes the noun. Instead of it, what is your name? This is called that interrogative pronoun. ಈ WH ವರ್ಡ್ಸ್ ಆದಮೇಲೆ ವರ್ಬ್ ಬಂತಪ್ಪ ಅಂದ್ರೆ ಅದೇನಾಗುತ್ತೆ? ಇಂಟ್ರಾಗೇಟಿವ್ ಪ್ರನೌನ್ ಆಗುತ್ತಾ. ಅದೇ ಏನು ನೌನ್ ಬಂತಪ್ಪ ಅಂದ್ರೆ ಅದೇನಾಗುತ್ತೆ? ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗುತ್ತೆ. ಯಾಕಾಗುತ್ತೆ? ಅಬ್ಜೆಕ್ಟಿವ್ ಇಸ್ ಎ ವರ್ಡ್ ವಿಚ್ ಡಿಸ್ಕ್ರೈಬ್ಸ್, ವಿಚ್ ಎಕ್ಸ್ಪ್ಲೈನ್ಸ್ ಅಬೌಟ್ ದ ನೌನ್ ಆರ್ ಪ್ರನೌನ್. ಯಾಕಂದ್ರೆ ಇದು ವರ್ಗ್ ಸಂಬಂಧಪಟ್ಟಿಲ್ಲ, ವರ್ಬ್ಗೆ ಸಂಬಂಧಪಟ್ಟಿಲ್ಲ. ಯಾವುದು? ಅಬ್ಜೆಕ್ಟಿವ್. ಅದಕ್ಕೋಸ್ಕರ ದಿಸ್ ಈಸ್ ನಾಟ್ ಎ ಇಂಟ್ರಾಗೇಟಿವ್ ಪ್ರನೌನ್. ಇಂಟ್ರಾಗೇಟಿವ್ ಪ್ರನೌನ್ ಇದ್ದಾಗ ಏನು ಬರುತ್ತೆ? ವರ್ಬ್ ಬರುತ್ತೆ. ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಇದ್ದಾಗ ಏನು ಬರುತ್ತೆ? ನೌನ್ ಬರುತ್ತೆ. ಹಾಗಾದರೆ ಐ ಟುಕ್ ಒನ್ ಎಕ್ಸಾಂಪಲ್. ಲೆಟ್ಸ್ ಹ್ಯಾವ್ ಟು ಗೋ ಥ್ರೂ ದ್ಯಾಟ್ ಎಕ್ಸಾಂಪಲ್, ಮೈ ಡಿಯರ್ ಇಂಗ್ಲಿಷ್ ಲರ್ನರ್ಸ್. ಓಕೆ, ಹೂಸ್ ಫೆನ್ ಈಸ್ ದಿಸ್? ಐ ವಿಲ್ ಆಸ್ಕ್ ದಟ್ ಕ್ವಶನ್. ಹೂಸ್ ಫೆನ್ ಈಸ್ ದಿಸ್? ಇಟ್ಸ್ ಫೌಂಡ್ ಇನ್ ದ ಕ್ಲಾಸ್, ಇನ್ ಮೈ ಕ್ಲಾಸ್. ನನ್ನ ಕ್ಲಾಸಲ್ಲಿ ಸಿಕ್ಕಿದೆ, ನಾನು ಕೇಳ್ತೀನಿ ಹೂಸ್ ಫೆನ್ ಈಸ್ ದಿಸ್? ಯಾರ್ದಿದು ಫೆನ್ನು? Then here just you can observe, my dear learners, it is a whose is a interrogative adjective. Whose pen? Then here is a pen is a noun. What I wrote here, these interrogative adjectives are always take that noun. ಅಲ್ಲಿ verb ಬಂದ್ರೆ, ಫಾರ್ ಎಕ್ಸಾಂಪಲ್ ನಾವು ಕೇಳ್ತೀವಿ ಯಾರ ವಾಟ್ಸ್ ಯುವರ್ ನೇಮ್? ವಾಟ್ ಈಸ್ ಯುವರ್ ನೇಮ್? ಇಟ್ ಟೇಕ್ಸ್ ದಟ್ ವಾಟ್ ಇಲ್ಲಿ ಏನು ತಗೊಳುತ್ತೆ? ಈಸ್ ತಗೋತಪ್ಪ ಅಂದ್ರೆ ಏನಾಗುತ್ತೆ? ಇಟ್ ವಿಲ್ ಟೇಕ್ ದಟ್ ಈಸ್. ಇಟ್ ಈಸ್ ಕಾಲ್ಡ್ ದಟ್ ಇಂಟ್ರಾಗೇಟಿವ್ ಪ್ರನೌನ್. ಇದೇನಾಗುತ್ತೆ? ಇಂಟ್ರಾಗೇಟಿವ್ ಪ್ರನೌನ್ ಆಗುತ್ತೆ. ಇಂಟ್ರಾಗೇಟಿವ್ ಪ್ರನೌನ್ ಆಗುತ್ತೆ ಇದು. ಅದೇ ನೌನ್ ತಗೊಳ್ತಂದ್ರೆ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಆಗುತ್ತೆ. ಐ ಪ್ರೂವ್ಡ್ ದ್ಯಾಟ್ ಇಟ್ ಈಸ್ ಆನ್ ಇಂಟ್ರಾಗೇಟಿವ್ ಅಬ್ಜೆಕ್ಟಿವ್ ಬೈ taking one example. That example is whose pen is this? Okay, this is the types of the adjectives and the most important topic in the parts of speech. It's related to that SLC, PUC and competitive examination. It is the more important for them. Then if I hope you got the clarity about that. There is no doubts in your mind related to that, the topic of adjective and its type. If you want that more classes from me, you must subscribe my YouTube channel, and you have to, your subscription is my motivation. I will come through that more than any doubts, any confusions you are getting in that English grammar related to English. Then you can just throw that one comment in my comment box. I will come with that next on that topic only. Okay, in that video, in that next class, we can see you. Bye bye. Let